ಮದುವೆಯಾಗಿ 3-4 ತಿಂಗಳು ಅಷ್ಟೇ ಆಗಿತ್ತು. ಒಂದು ದಿನ ನನ್ನ ತಾಯಿ ಸೀದಾ ನನ್ನ ಹತ್ತಿರ ಬಂದು, ನೋಡಮ್ಮ ಕಾವ್ಯ, ನಿನ್ನ ಗಂಡ ಮನೋಜ್ ಯಾಕೋ ನನ್ನ ಹತ್ತಿರ ಸರಿಯಾಗಿ ನಡ್ಕೊಳ್ತಾ ಇಲ್ಲ. ಅವರ ನೋಟ ನಡವಳಿಕೆ ನನಗೆ ಸರಿ ಅನಿಸ್ತಿಲ್ಲ. ನೀನು ನಿನ್ನ ಗಂಡನ ಮೇಲೆ ಒಂದು ಕಣ್ಣಿಟ್ಟಿರಬೇಕು, ಇಲ್ಲಾಂದ್ರೆ ಆಮೇಲೆ ಕಂಟ್ರೋಲ್ ತಪ್ಪಿ ಹೋಗುತ್ತೆಯಾ ಅಂದು ಬಿಟ್ಟರು. ತಾಯಿ ಬಾಯಿಂದ ಈ ಮಾತು ಕೇಳಿ ನನಗೆ ತಲೆಯಲ್ಲಿ ಬಾಂಬ್ ಬಿದ್ದಂತ ಆಯ್ತು. ಈಗ ತಾನೇ ಸಂಸಾರ ಹೊಸದಾಗಿ ಶುರುವಾಗಿತ್ತು, ಅದಕ್ಕೆ ಅಡ್ಜಸ್ಟ್ ಆಗೋಷ್ಟರಲ್ಲಿ ಇಂಥದ್ದೊಂದು ಶಾಕ್. ಯಾವ ಹೆಣ್ಣಿಗಾದ್ರೂ ಭಯ ಆಗೋದು ಗ್ಯಾರಂಟಿ ಅಲ್ವಾ? ಆದರೆ ಆಮೇಲೆ ನಡೆದಿದ್ದೇ ಬೇರೆ. ಅಂದಹಾಗೆ ನನ್ನ ಹೆಸರು ಕಾವ್ಯ. ನನ್ನ ಮದುವೆಯಾಗಿ ಈಗ 2 ವರ್ಷ ಆಯ್ತು. ಇದು ಮನೆಯವರು ನೋಡಿ ಕುದುರಿಸಿದ ಮದುವೆ. ನಾನು ಮೈಸೂರಿನಲ್ಲಿ ಪಿಜಿ ಮುಗಿಸಿದ ತಕ್ಷಣ ಮದುವೆ ಫಿಕ್ಸ್ ಆಯ್ತು. ನನ್ನ ತಂದೆಗೆ ನಾನೊಬ್ಬಳೇ ಮಗಳು. ಅವರಿಗೆ ವಯಸ್ಸಾಗುತ್ತಿತ್ತು ಮತ್ತು ಸ್ವಲ್ಪ ಹೆಲ್ತ್ ಇಶ್ಯೂಸ್ ಕೂಡ ಇತ್ತು. ಅದಕ್ಕೆ ಬೇಗ ಮದುವೆ ಮಾಡ್ಕೊಂಡು ಬಿಡಮ್ಮ ಅಂತ ಸಿಕ್ಕಾಪಟ್ಟೆ ಒತ್ತಾಯ ಮಾಡ್ತಾ ಇದ್ದರು. ನಿಜ ಹೇಳ್ಬೇಕಂದ್ರೆ ನನಗೆ ಆಗಲೇ ಮದುವೆಯಾಗೋಕೆ ಕಿಂಚಿತ್ತೂ ಇಷ್ಟ ಇರಲಿಲ್ಲ. ಯಾಕಂದ್ರೆ ಈ ಮನೆ ಕೆಲಸ ಮಾಡೋದು, ಅಡುಗೆ ಮಾಡೋದು, ಬಟ್ಟೆ ಒಗೆಯೋದು, ಇನ್ನೊಬ್ಬರನ್ನ ಕೇರ್ ಮಾಡೋದು ಇದೆಲ್ಲ ನನ್ನ ಕೈಯಲ್ಲಿ ಆಗದ ಕೆಲಸ. ನಾನಂತೂ ಮನೆಯಲ್ಲಿ ಯಾವತ್ತೂ ಒಂದು ಸಣ್ಣ ಕೆಲಸ ಕೂಡ ಮುಟ್ಟಿರಲಿಲ್ಲ. ಅಪ್ಪ ಅಮ್ಮ ನನ್ನನ್ನು ತುಂಬಾ ಮುದ್ದಾಗಿ ಬೆಳೆಸಿದ್ರು. ನಾನು ಏನನ್ನೇ ಕೇಳಿದ್ರೂ ಅಮ್ಮ ಯಾವತ್ತೂ ಇಲ್ಲ ಅಂತ ಹೇಳ್ತಿರಲಿಲ್ಲ. ನನ್ನ ಅಪ್ಪ ಮತ್ತು ಅಮ್ಮನಿಗೆ ವಯಸ್ಸಿನಲ್ಲಿ ತುಂಬಾ ಗ್ಯಾಪ್ ಇತ್ತು. ಅಪ್ಪನಿಗೆ ವಯಸ್ಸಾಗಿದ್ರು, ನಮ್ಮ ಅಮ್ಮ ಮಾತ್ರ ತುಂಬಾ ಯಂಗ್ ಆಗಿ, ಮಾಡರ್ನ್ ಆಗಿ ಕಾಣ್ತಾ ಇದ್ರು. ಹಳೆ ಕಾಲದಲ್ಲಿ ಹಾಗೆ ಮದುವೆ ಮಾಡ್ತಾ ಇದ್ರು ಅಂತ ಅಮ್ಮ ಹೇಳ್ತಾ ಇದ್ಲು. ಅದಕ್ಕೆ ನಾನೇನೂ ತಲೆ ಕೆಡಿಸಿಕೊಂಡಿರಲಿಲ್ಲ. ಆದ್ರೆ ಮನೆಯಲ್ಲಿ ನನಗೆ ಫುಲ್ ಫ್ರೀಡಂ ಇತ್ತು. ನಾನು ಸ್ವಲ್ಪ ಸೋಮಾರಿ ಕೂಡ ಹೌದು. ಅದಕ್ಕೆ ನನಗೆ ಮದುವೆ ಅಂದ್ರೆ ಸಿಕ್ಕಾಪಟ್ಟೆ ಭಯ ಇತ್ತು. ಬೇರೆಯವರ ಮನೆಗೆ ಹೋದ್ರೆ ಅಲ್ಲಿ ಎಲ್ಲಾ ಕೆಲಸ ನಾನೇ ನೋಡಿಕೊಳ್ಳಬೇಕಲ್ಲ. ಅಮ್ಮ ನನ್ನ ಹಿಂದೆ ಬಿದ್ದ ಹಾಗೆ ನಾನು ಗಂಡನ ಹಿಂದೆ ಬಿದ್ದು ಎಲ್ಲಾ ಮಾಡಿಕೊಡಬೇಕಲ್ಲ ಅನ್ನೋದು ದೊಡ್ಡ ಟಾಸ್ಕ್ ತರ ಅನಿಸ್ತಾ ಇತ್ತು. ಮದುವೆ ಪ್ರಸ್ತಾಪ ಬಂದಾಗ ನಾನು ಅಪ್ಪನಿಗೆ ಮೊದಲೇ ಹೇಳಿದ್ದೆ, ನನಗೆ ಇದೆಲ್ಲ ಆಗಲ್ಲ, ನಾನು ಯಾವ ಕೆಲಸನೂ ಮಾಡಲ್ಲ ಅಂತ. ಅದಕ್ಕೆ ಅಪ್ಪ, ಬರೋ ಹುಡುಗರಿಗೆಲ್ಲ ನನಗೆ ಮನೆ ಕೆಲಸ ಬರಲ್ಲ, ನಾನು ಮಾಡಲ್ಲ ಅಂತ ನೇರವಾಗಿಯೇ ಹೇಳಿಬಿಡು. ನಿನ್ನ ಲಕ್ಷಣ ನೋಡಿ ಯಾವುದಾದ್ರೂ ಹುಡುಗ ಒಪ್ಪಿಕೊಂಡ್ರೆ ಪರ್ವಾಗಿಲ್ಲ, ನಮ್ಮನೇಲಿ ಕೆಲಸದವರಿದ್ದಾರೆ ಅಂದ್ರೆ ನಿನ್ನ ಮದುವೆ ಆಗುತ್ತೆ ಅಂತ ಕಾಲೆಳಿತವೆದ್ರು. ಹೀಗೆ ಹುಡುಗರು ಬಂದು ನೋಡ್ತಾ ಇದ್ರೆ ನಿನ್ನ ಮದುವೆ ಫಿಕ್ಸ್ ಆಗೋಕೆ 3-4 ವರ್ಷ ಬೇಕಾಗುತ್ತೆ ಅಂತ ಅಪ್ಪ ಜೋಕ್ ಮಾಡ್ತವಿದ್ರು. ನಾನು ಸರಿ ಅಂದೆ. ಆದ್ರೆ 3ನೇದಾಗಿ ಬಂದ ಹುಡುಗ ಮನೋಜ್ನ ನೋಡಿದ ತಕ್ಷಣ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿಬಿಟ್ಟ. ನಾನು ಕಾಲೇಜಿನಲ್ಲಿ ಓದುವಾಗಲೂ ಅಷ್ಟು ಹ್ಯಾಂಡ್ಸಮ್ ಆಗಿರೋ ಹುಡುಗನನ್ನ ನೋಡಿರಲಿಲ್ಲ. ಅಷ್ಟು ಸೂಪರ್ ಆಗಿರೋ ಹುಡುಗ ಸಿಕ್ಕಾಗ ಯಾರು ತಾನೇ ಬೇಡ ಅಂತಾರೆ? ಅದಕ್ಕೆ ನಾನೇ ಕಾಂಪ್ರಮೈಸ್ ಆಗೋಕೆ ನಿರ್ಧಾರ ಮಾಡಿದೆ. ಮನೋಜ್ ಹತ್ತಿರ ನನ್ನ ವಿಷಯ ಎಲ್ಲ ಓಪನ್ ಆಗಿ ಹೇಳಿದೆ. ಅದಕ್ಕೆ ಅವರು, ಅಯ್ಯೋ ಅಷ್ಟೇನಾ? ಅದಕ್ಕೇನು ತೊಂದರೆ ಇಲ್ಲ, ನಮ್ಮ ಮನೇಲಿ ಅಮ್ಮನಿಗೆ ಹುಷಾರಿರಲ್ಲ ಅಂತ ಮೊದಲಿಂದನೂ ಕೆಲಸದವರಿದ್ದಾರೆ, ನೀನೇನು ಕೆಲಸ ಮಾಡಬೇಕಾಗಿಲ್ಲ ಎಂದರು. ಆ ಮಾತು ಕೇಳಿ ನನಗೆ ಸಖತ್ ಖುಷಿ ಆಯ್ತು. ಹೀಗೆ ನಮ್ಮ ಮದುವೆ ಸಡಗರದಿಂದ ನಡೆಯಿತು. ನನ್ನ ಗಂಡ ನಾನು ಅಂದುಕೊಂಡಿದ್ದಕ್ಕಿಂತಲೂ ತುಂಬಾ ಲವಲವಿಕೆಯಿಂದ ನೋಡ್ಕೋತಾ ಇದ್ರು. ಸಂಸಾರದ ಯಾವ ಟೆನ್ಷನ್ ಇಲ್ಲದೆ ಆರಾಮಾಗಿದ್ದ ನನಗೆ ಇದು ದೊಡ್ಡ ವರ ಅಂತಾನೇ ಹೇಳಬಹುದು. ಗಂಡನ ಪ್ರೀತಿ, ಕೇರಿಂಗ್ ಎಲ್ಲ ನೋಡಿ ನನಗೆ ನನ್ನ ಸ್ವಂತ ಮನೆಗಿಂತ ಗಂಡನ ಮನೇನೇ ಹೆಚ್ಚು ಕಂಫರ್ಟಬಲ್ ಅನಿಸೋಕೆ ಶುರು ಆಯ್ತು. ಮನೋಜ್ಗೆ 2 ಅಕ್ಕ ತಂಗಿಯರಿದ್ದಾರೆ. ಇಬ್ಬರಿಗೂ ಮದುವೆಯಾಗಿ ದೂರದ ಊರಲ್ಲಿದ್ದಾರೆ. ಮನೆಯಲ್ಲಿ ಮಾವ ಮತ್ತು ಅತ್ತೆ ಇದ್ದರು. ನಮ್ಮ ಮನೆ ತರನೇ ಅಲ್ಲೂ ಫುಲ್ ಫ್ರೀಡಂ ಇತ್ತು. ಅಲ್ಲಿ ನಮ್ಮ ಅತ್ತೆ ತುಂಬಾ ಯಂಗಾಗಿದ್ರು. ಮಾವನಿಗೆ ಮಾತ್ರ ನಮ್ಮ ಅಪ್ಪನ ತರನೇ ವಯಸ್ಸಾಗಿತ್ತು. ಇದು ನನಗೆ ಇನ್ನೂ ಇಷ್ಟ ಆಯ್ತು. ಅತ್ತೆ ನನ್ನ ಜೊತೆ ಒಂಥರ ಫ್ರೆಂಡ್ ತರಾನೇ ಇರ್ತಾ ಇದ್ರು. ತುಂಬಾ ಯಂಗ್ ಮತ್ತು ಬ್ಯೂಟಿಫುಲ್ ಆಗಿದ್ದ ನಮ್ಮ ಅತ್ತೆಗೆ ಸ್ವಲ್ಪ ಅಸ್ತಮಾ, ಉಸಿರಾಟದ ತೊಂದರೆ ಇತ್ತು. ಕಿಚನ್ನಲ್ಲಿ ಒಗ್ಗರಣೆ ಹಾಕಿದ್ರು ಅಥವಾ ಹೊಗೆ ವಾಸನೆ ಬಂದ್ರೆ ಅವರಿಗೆ ಆಗಿ ಬರ್ತಾ ಇರಲಿಲ್ಲ. ಅದಕ್ಕಾಗಿಯೇ ಮನೆಯಲ್ಲಿ ಅಡುಗೆ ಮಾಡೋಕೆ ಒಬ್ಬರು ಅಡುಗೆ ಭಟ್ಟರು ಬರ್ತಾ ಇದ್ರು. ಅವರು ಸಖತ್ ಆಗಿ ಅಡುಗೆ ಮಾಡ್ತಾ ಇದ್ರು. ಅತ್ತೆ ಮನೇಲಿ ಬೇರೆ ಏನೂ ಕೆಲಸ ಮಾಡ್ತಾ ಇರಲಿಲ್ಲ. ಹಾಗಾಗಿ ನನಗೂ ಯಾವ ಪ್ರಾಬ್ಲಮ್ ಇರಲಿಲ್ಲ. ನಾವಿಬ್ಬರು ಮನೇಲಿ ಫುಲ್ ಜಾಲಿಯಾಗಿ ಲೈಫ್ ಎಂಜಾಯ್ ಮಾಡ್ತಾ ಇದ್ವಿ. ಗಂಡನಿಗಿಂತ ಹೆಚ್ಚಾಗಿ ನನಗೆ ಅತ್ತೆ ಜೊತೆನೇ ಕ್ಲೋಸ್ ಬಾಂಡಿಂಗ್ ಬೆಳೆಯಿತು. ನಮ್ಮ ಮಾವ ಕೆಲವು ದಿನ ಮಾತ್ರ ಮನೇಲಿ ಇರ್ತಾ ಇದ್ರು. ಅವರಿಗೆ ಹಾವೇರಿಯಲ್ಲಿ 2 ಬಿಸಿನೆಸ್ ಇತ್ತು, ಹಾಗಾಗಿ ಅವರು ಅಲ್ಲೇ ಇರ್ತಾ ಇದ್ರು. ಆ ಮನೆಯಲ್ಲಿ ನನಗೆ ಯಾವುದೇ ತೊಂದರೆ ಇರಲಿಲ್ಲ. ನಾವು ಪ್ರತಿ ವಾರ ಮೈಸೂರಿನಲ್ಲಿರೋ ನನ್ನ ತಂದೆ ತಾಯಿ ಮನೆಗೆ ಹೋಗ್ತಾ ಇದ್ವಿ. ಅಲ್ಲಿ 1 ದಿನ ಇದ್ದು ಬರ್ತಾ ಇದ್ವಿ. ನನಗೆ ಅಪ್ಪ ಅಮ್ಮ ಅಂದ್ರೆ ತುಂಬಾನೇ ಅಟ್ಯಾಚ್ಮೆಂಟ್.
ಇನ್ನು ನನ್ನ ಅಮ್ಮನಿಗಂತೂ ಅಳಿಯನಿಗೆ ಉಪಚಾರ ಮಾಡೋದು ಅಂದ್ರೆ ಸಖತ್ ಇಷ್ಟ. ಯಾವ ಅತ್ತೆಗಾದ್ರೂ ಅಳಿಯ ಬಂದ್ರೆ ಸ್ಪೆಷಲ್ ಅಡುಗೆ ಮಾಡಿ ಬಡಿಸೋಕೆ ಇಷ್ಟ ಇರುತ್ತೆ ಅಲ್ವಾ? ಹಾಗೆ ನಮ್ಮ ಅಮ್ಮನೂ ಮಾಡ್ತಾ ಇದ್ಲು. ಆದ್ರೆ ಮದುವೆಯಾಗಿ ಕೆಲವು ತಿಂಗಳು ಕಳೆದ ಮೇಲೆ ಒಂದು ದಿನ ನಾನು ಮನೆಯಲ್ಲಿ ಒಬ್ಬಳೇ ಇದ್ದಾಗ ಅಮ್ಮ ನನ್ನ ಹತ್ತಿರ ಬಂದು ಕೇಳಿದ್ಲು, ಏನೇ ಕಾವ್ಯ, ನಿಜ ಹೇಳು, ನಿನ್ನ ಗಂಡ ಮನೋಜ್ ನೀನು ಅಂದುಕೊಂಡ ಹಾಗೆ ಇದ್ದಾನ ಅಂತ. ನಾನು ಅಂದೆ, ಹೌದಮ್ಮ, ಬೇರೆ ಮನೆಗೆ ಹೋದ್ರೆ ಏನಾದ್ರೂ ಪ್ರಾಬ್ಲಮ್ ಆಗಬಹುದು ಅನ್ಕೊಂಡಿದ್ದೆ. ಆದ್ರೆ ಅಲ್ಲಿ ಏನೂ ತೊಂದರೆ ಇಲ್ಲ, ನಾನು ಅತ್ತೆ ಇಬ್ಬರೂ ಫುಲ್ ಜಾಲಿಯಾಗಿ ಇರ್ತೀವಿ ಅಂತ. ಅದಕ್ಕೆ ಅಮ್ಮ, ಅಯ್ಯೋ, ನಾನು ಕೇಳ್ತಾ ಇರೋದು ಅದನ್ನಲ್ಲ ಕಣೆ. ಅದನ್ನ ನಾನು ನೋಡ್ತಾ ಇಲ್ವಾ? ನೀನು ಮತ್ತು ನಿನ್ನ ಗಂಡನ ಮಧ್ಯೆ ಹೆಂಗಿದೆ ವಿಷಯ ಅಂದ್ಲು. ನಾನು, ತುಂಬಾ ಪ್ರೀತಿಯಿಂದ ಇದ್ದಾರೆ ಅಂದೆ. ಬರೀ ಪ್ರೀತಿ ಅಷ್ಟೇನಾ? ಬಾಕಿ ವಿಷಯ ಎಲ್ಲ ಹೆಂಗಿದೆ ಅಂದ್ಲು ಅಮ್ಮ. ನನಗೆ ಅರ್ಥ ಆಗದೆ, ಅಮ್ಮ ನೀನು ಏನು ಕೇಳ್ತಾ ಇದೀಯ ಅಂತ ಡೈರೆಕ್ಟ್ ಆಗಿ ಹೇಳು, ಆಗ ತಾನೇ ನಾನು ಕ್ಲಿಯರ್ ಆಗಿ ಆನ್ಸರ್ ಮಾಡೋಕೆ ಆಗೋದು ಅಂದೆ. ನಾನು ಇಷ್ಟು ದಿನ ನಿನ್ನನ್ನು ಈ ತರ ವಿಷಯ ಕೇಳಿಲ್ಲ, ಆದ್ರೆ ಈಗ ನೀನು ಒಬ್ಬಳ ಹೆಂಡತಿ, ಅದಕ್ಕೆ ಕೇಳ್ತಾ ಇದ್ದೀನಿ. ಗಂಡನಾಗಿ ಅವನು ಹೆಂಗಿದ್ದಾನೆ? ಎಲ್ಲಾ ವಿಷಯದಲ್ಲೂ ಕ್ಯಾಪಬಲ್ ಇದ್ದಾನಾ ಅಂತ ಕೇಳಿದ್ಲು. ನಾನು ನಕ್ಕು, ಏನಮ್ಮ, ಗಂಡ ಅಂದ್ರೆ ಸೂಪರ್ಮ್ಯಾನ್ ಇರಬೇಕಾ ಅಂದೆ. ಅದಲ್ಲ ಕಣೆ, ಸೂಪರ್ ಆಗಿದ್ದಾನಾ ಇಲ್ವಾ ಅಷ್ಟೇ ಹೇಳುವ ಅಂದ್ಲು. ನಾನು, ನನ್ನ ಗಂಡ ಸೂಪರ್ಮ್ಯಾನ್ ತರಾನೇ ಇದ್ದಾರೆ, ನನಗೇನು ತೊಂದರೆ ಇಲ್ಲ, ನಾನು ಅಂದುಕೊಂಡ ಹಾಗೆ ನೋಡ್ಕೊಳ್ತಾರೆ ಅಂದೆ. ಅದಕ್ಕೆ ಅಮ್ಮ, ಅವನಿಗೆ ಸ್ವಲ್ಪ ಆತುರ ಆವೇಶ ಜಾಸ್ತಿ ಅನ್ಸುತ್ತೆ ಅಲ್ವಾ ಅಂದ್ಲು. ಅವನಿಗೆ ಏನಾಗಿದೆ ಅಮ್ಮ? ನೀನು ಸುಮ್ಮನೆ ಟೆನ್ಷನ್ ಮಾಡದೆ ವಿಷಯ ಹೇಳುವ ಅಂದೆ. ಅಷ್ಟೊಂದು ದೊಡ್ಡ ಟೆನ್ಷನ್ ಏನೂ ಇಲ್ಲ ಬಿಡು. ಆದ್ರೆ ಅವನು ನನ್ನನ್ನು ನೋಡುವಾಗಲೆಲ್ಲ ಕಣ್ಣಲ್ಲೇ ಏನೋ ತರಸನ್ನೆ ಮಾಡೋ ಹಾಗೆ ಅನಿಸುತ್ತೆ. ಅವನ ನೋಟ ಸರಿ ಇಲ್ಲ, ಬೇರೆ ಕಡೆನೇ ಇರುತ್ತೆ ಅಂದ್ಲು. ನನಗೆ ಶಾಕ್ ಆಗಿ, ಅಮ್ಮ ನೀನು ಏನೇನೋ ಹೇಳ್ತಾ ಇದ್ದೀಯಾ? ಅವರಿಗೆ ಆ ತರ ಬುದ್ಧಿ ಎಲ್ಲ ಇಲ್ಲವೇ ಇಲ್ಲ ಎಂದೆ. ನಿನಗೆ ಹಂಗೆ ಅನ್ಸುತ್ತೆ. ಆದ್ರೆ ನಾನು ಒಬ್ಬ ಹೆಣ್ಣು ಅಲ್ವಾ? ನನಗೆ ಗೊತ್ತಾಗುತ್ತೆ. ನನಗೆ ಅಳಿಯನ ಮೇಲೆ ಮಗನ ತರ ಪ್ರೀತಿ ಇದೆ. ಆದ್ರೆ ಅವನ ನೋಟ ಯಾಕೋ ಚುಚ್ಚೋ ತರ ಇರುತ್ತೆ ಅಂದ್ಲು ಅಮ್ಮ. ಅಯ್ಯೋ ಅಮ್ಮ, ನಿನಗೆ ಯಾಕೆ ಹಂಗೆ ಅನಿಸ್ತಾ ಇದೆ ಅಂದೆ. ಸುಮ್ಮನೆ ಅನ್ಸೋದಲ್ಲ ಕಣೆ, ಹಂಗೆ ನಡೀತಿದೆ. ಮೊನ್ನೆ ದಿನ ನಾನು ನಡ್ಕೊಂಡು ಹೋಗುವಾಗ ಅವನು ಸೀದಾ ಬಂದು ನನ್ನ ಮೇಲೆ ಮುಟ್ಟೋ ತರ ಬಂದ ಅಂದ್ಲು. ಅಯ್ಯೋ ಅಮ್ಮ, ಏನ್ ಹೇಳ್ತಾ ಇದ್ದೀಯಾ ನೀನು ಅಂದೆ. ಹೌದಮ್ಮ, ಏನೂ ಗೊತ್ತಿಲ್ಲದ ಹಾಗೆ ಬಂದು ನನ್ನ ಮೈಮೇಲೆ ಮುಟ್ಟಿದ ಹಾಗೆ ಆಯ್ತು ಅಂದ್ಲು. ನಿನಗೆ ಸುಮ್ಮನೆ ಭ್ರಮೆ ಇರಬೇಕು ಅಮ್ಮ, ಅವರು ತುಂಬಾ ಸಾಧು ಮನುಷ್ಯ ಅಂದೆ. ಅವನು ಸಾಧು ಅಂತ ನನಗೆ ಅನ್ಸಲ್ಲ ಕಣಮ್ಮ, ಅವನಿಗೆ ನಿನ್ನ ಮೇಲೆ ಆವೇಶ ಇದೆಯಾ ಅಂದ್ಲು. ಹೌದು, ನನ್ನ ಮೇಲೆ ತುಂಬಾ ಪ್ರೀತಿ ಆವೇಶ ಇದೆ ಅಂದೆ. ಹಾಗಾದ್ರೆ ಅವನ ವಿಷಯದಲ್ಲಿ ಹುಷಾರಾಗಿರು. ಅವನ ಕಣ್ಣು ನಿನ್ನ ಮೇಲಿಲ್ಲ, ಬೇರೆ ಎಲ್ಲೂ ಇದೆ ಅನ್ನೋ ತರ ಅವನ ಬಿಹೇವಿಯರ್ ಇದೆ ಅಂದ್ಲು. ಹಾಗಾದ್ರೆ ನನ್ನ ಗಂಡ ನಿನ್ನನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರ ಅಮ್ಮ ಅಂದೆ. ಅದನ್ನ ನಾನು ಖಡಾಖಂಡಿತವಾಗಿ ಹೇಳೋಕೆ ಆಗಲ್ಲ, ಆದ್ರೆ ಅವನಿಗೆ ನನ್ನ ಮೇಲೆ ಒಂದು ಸಾಫ್ಟ್ ಕಾರ್ನರ್ ಇದೆ ಅಂತ ಗೊತ್ತು. ನಿನಗೆ ಗೊತ್ತಲ್ವಾ ಕಾವ್ಯ, ನನಗೆ ಇಷ್ಟು ವಯಸ್ಸಾಗಿದ್ರೂ ನಾನು ಇನ್ನೂ ಯಂಗ್ ಆಗಿ ಕಾಣ್ತೀನಿ. ನಾನು ಹೊರಗಡೆ ಮಾರ್ಕೆಟ್ಗೆ ಹೋದಾಗಲೂ ತುಂಬಾ ಜನ ಗಂಡಸರು ನನ್ನ ಹಿಂದೆ ಬರ್ತಾರೆ. ಇನ್ನು ಅಳಿಯನೇ ನನ್ನ ಹತ್ತಿರ ಈ ತರ ತಪ್ಪು ನಡವಳಿಕೆ ಇಟ್ಕೊಂಡ್ರೆ ನಿನ್ನ ಲೈಫ್ ಹಾಳಾಗಲ್ವಾ ಮಗಳೇ? ಅದಕ್ಕೆ ನೀನು ಹುಷಾರಾಗಿರುವೆ ಅಂದ್ಲು. ಇದೆಲ್ಲ ಕೇಳಿ ನನಗೆ ತಲೆ ಕೆಟ್ಟು ಹೋಯ್ತು. ನನ್ನ ಗಂಡ ನಿಜಕ್ಕೂ ಇಂಥವರ? ಅಥವಾ ನಮ್ಮ ಅಮ್ಮ ಸುಮ್ಮನೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋತಾ ಇದ್ದಾಳಾ? ಏನೂ ಅರ್ಥ ಆಗ್ತಿರಲಿಲ್ಲ. ಈ ವಿಷಯನ ಯಾರ ಹತ್ತಿರನೂ ಹೇಳೋಕೆ ಆಗ್ತಿರಲಿಲ್ಲ. ಗಂಡನನ್ನು ನೇರವಾಗಿ ಕೇಳೋಕೂ ಆಗ್ತಿರಲಿಲ್ಲ. ಸರಿ ಅಮ್ಮ, ನಾನು ನೋಡ್ಕೋತೀನಿ. ಇನ್ಮೇಲೆ ನಾವು ಪ್ರತಿ ವಾರ ಇಲ್ಲಿಗೆ ಬರೋದನ್ನ ಕಮ್ಮಿ ಮಾಡ್ತೀನಿ ಅಂದೆ. ಅದಕ್ಕೆ ಅಮ್ಮ, ಅದು ಕರೆಕ್ಟ್ ಮಗಳೇ, ಅವನನ್ನ ಕರ್ಕೊಂಡು ಪ್ರತಿ ವಾರ ಇಲ್ಲಿಗೆ ಬರಬೇಡ. ನೀನು ತಿಂಗಳಿಗೆ 2 ಸಲ ಮಾತ್ರ ಬಾ. ನಾನೇ ಮಧ್ಯೆ ಮಧ್ಯೆ ನಿಮ್ಮ ಮನೆಗೆ ಬಂದು ನಿನ್ನ ನೋಡ್ಕೊಂಡು ಹೋಗ್ತೀನಿ ಅಂದ್ಲು. ಅಯ್ಯೋ ಅಮ್ಮ, ನೀನು ಅಲ್ಲಿಗೆ ಬಂದಾಗಲೂ ಅವರು ನಿನ್ನ ಹತ್ತಿರ ಹಂಗೆ ನಡ್ಕೊಂಡ್ರೆ ಏನು ಮಾಡೋದು ಅಂದೆ. ಅದಕ್ಕೇನೂ ತೊಂದರೆ ಇಲ್ಲ ಬಿಡು, ಅಲ್ಲಿ ಅವರ ಅಮ್ಮ ಇರ್ತಾರೆ ಅಲ್ವಾ, ಏನೂ ಆಗಲ್ಲ. ನಾನು ಅಲ್ಲಿಗೆ ಬರ್ತೀನಿ, ನೀನು ಅವನನ್ನ ಇಲ್ಲಿಗೆ ಜಾಸ್ತಿ ಕರ್ಕೊಂಡು ಬರಬೇಡ ಅಂದ್ಲು. ಪಾವನ್ ನಮ್ಮ ಅಮ್ಮ. ಅಮ್ಮ ನನಗೆ ಈ ತರ ವಾರ್ನಿಂಗ್ ಕೊಟ್ಟಿದ್ದಕ್ಕೆ ನನ್ನ ಗಂಡನ ಅಸಲಿ ಬುದ್ಧಿ ನನಗೆ ಗೊತ್ತಾಯ್ತು ಅನ್ಕೊಂಡೆ. ಇನ್ಮೇಲೆ ಹುಷಾರಾಗಿರಬೇಕು. ಅಮ್ಮ ಹೇಳಿದ್ದು ಕರೆಕ್ಟ್, ಇನ್ಮೇಲೆ ತವರು ಮನೆಗೆ ಜಾಸ್ತಿ ಹೋಗಬಾರದು ಅಂತ ಮನಸ್ಸಿನಲ್ಲೇ ಅನ್ಕೊಂಡೆ. ಆದ್ರೆ ಈ ವಿಷಯನ ಗಂಡನಿಗೆ ಹೇಳಲಿಲ್ಲ. ಅವರ ಮೇಲೆ ಒಂದು ಕಣ್ಣಿಟ್ಟಿದ್ದೆ. ಅವರ ಮೊಬೈಲ್ ತಗೊಂಡು ವಾಟ್ಸಾಪ್ ಹಿಸ್ಟರಿ ಎಲ್ಲ ಚೆಕ್ ಮಾಡಿದೆ.
ಆದ್ರೆ ಏನೂ ಸಿಗಲಿಲ್ಲ. ದೊಡ್ಡ ಕಳ್ಳ ಸಿಗದೇ ಇರೋ ತರ ಡಿಲೀಟ್ ಮಾಡಿದ್ದಾನೆ ಅಂತ ಅನ್ಕೊಂಡೆ. ಆದ್ರೆ ಅಮ್ಮನ ಅಡ್ವೈಸ್ ನೆನಪಿಸಿಕೊಂಡು ಗಂಡ ಎಲ್ಲೂ ಕೈ ಬಿಟ್ಟು ಹೋಗಬಾರದು ಅಂತ ಅವರ ಇಷ್ಟ ಕಷ್ಟಗಳನ್ನ ಇನ್ನೂ ಜಾಸ್ತಿ ಕೇರ್ ಮಾಡೋಕೆ ಶುರು ಮಾಡಿದೆ. ನನ್ನ ಈ ಸಡನ್ ಚೇಂಜ್ ನೋಡಿ ಮನೋಜ್ ಕೇಳಿದರು, ಏನಮ್ಮ ಕಾವ್ಯ, ಈ ಮಧ್ಯೆ ನನ್ನ ಮೇಲೆ ಇಷ್ಟೊಂದು ಪ್ರೀತಿ ಉಕ್ಕಿ ಹರಿತಾ ಇದೆ ಅಂತ. ನಾನು ಅಂದೆ, ಯಾಕೋ ನಿಮ್ಮನ್ನ ಇನ್ನೂ ಜಾಸ್ತಿ ಪ್ರೀತಿಸಬೇಕು ಅನ್ನಿಸ್ತಿದೆ. ನೀವು ನನ್ನ ಬಿಟ್ಟು ಎಲ್ಲೂ ಹೋಗಬಾರದು ಅನ್ನೋ ಭಯ ಅಂದೆ. ಅದ್ಯಾಕೆ ಹಂಗೆ ಅನ್ಸುತ್ತೆ ಅಂದರು. ಅದೆಲ್ಲ ಬೇಡ, ಸುಮ್ಮನೆ ಸಿಲ್ಲಿ ಪ್ರಶ್ನೆ ಕೇಳದೆ ನನ್ನ ಪ್ರೀತಿನ ಎಂಜಾಯ್ ಮಾಡಿ ಅಂತ ಹೇಳಿ ಅವರನ್ನ ಇನ್ನೂ ಚೆನ್ನಾಗಿ ನೋಡ್ಕೊಂಡೆ. ಆಮೇಲೆ ತವರು ಮನೆಗೆ ಹೋಗೋದನ್ನ ಕಮ್ಮಿ ಮಾಡಿದೆ. ಗಂಡ ಯಾಕೆ ಅಂತ ಕೇಳಿದ್ರೆ ಯಾಕೋ ಮೂಡ್ ಇಲ್ಲ, ಆಮೇಲೆ ಹೋಗೋಣ ಅಂತ ಮಾಡ್ತಾ ಇದ್ದೆ. ಹೀಗೆ 2-3 ತಿಂಗಳು ಕಳೀತು. ಗಂಡ 2-3 ಸಲ ಕೇಳಿದರು, ಏನೇ ಮೊದಲ ತರ ತವರು ಮನೆಗೆ ಹೋಗೋಣ ಅಂತ ಹಠ ಮಾಡಲ್ಲ ಈ ಮಧ್ಯೆ ಅಂತ. ನಾನು, ಅಯ್ಯೋ ಇವಾಗ ನಾನು ಈ ಮನೆಗೆ ಫುಲ್ ಸೆಟ್ ಆಗಿಬಿಟ್ಟಿದ್ದೀನಿ. ಮೊದಲು ಹೋಮ್ ಸಿಕ್ನೆಸ್ ಇತ್ತು, ಅದಕ್ಕೆ ಹೋಗೋಣ ಅಂತಿದ್ದೆ, ಈಗ ಪರವಾಗಿಲ್ಲ ಅಂದೆ. ಅವರು ಓಕೆ ಅಂದು ಸುಮ್ಮನಾದರು. ಇನ್ನೊಂದು 2 ತಿಂಗಳು ಹೀಗೆ ಹೋಯ್ತು. ಆಮೇಲೆ ನಮ್ಮ ಅಮ್ಮನೇ ವಾರಕ್ಕೆ 1 ದಿನ ನಮ್ಮ ಮನೆಗೆ ಬರೋಕೆ ಶುರು ಮಾಡಿದ್ಲು. ನನ್ನ ಗಂಡ ಆಫೀಸ್ಗೆ ಹೋದ ಮೇಲೆಯೇ ಅಮ್ಮ ಬರ್ತಾ ಇದ್ದಿದ್ದು. ಬಂದ್ಮೇಲೆ ಇಲ್ಲಿರೋ ನಮ್ಮ ಅತ್ತೆ ಜೊತೆ ಫುಲ್ ಹರಟೆ ಹೊಡಿತಾ ಇದ್ಲು. ಇಬ್ಬರೂ ಒಳ್ಳೆ ಫ್ರೆಂಡ್ಸ್ ತರ ಆಗ್ಬಿಟ್ಟರು. ಅವರಿಬ್ಬರೂ ಜೊತೆಯಾಗಿ ಕುಳಿತು ಜೋಕ್ಸ್ ಮಾಡ್ತಾ ಅವರದ್ದೇ ಆದ ಒಂದು ಪ್ರಪಂಚದಲ್ಲಿ ಇರ್ತಾ ಇದ್ರು. ಇನ್ನು ನಮ್ಮ ಅಮ್ಮನಿಗೆ ಅಡುಗೆ ಮಾಡೋದು ಅಂದ್ರೆ ಇಷ್ಟ ಅಲ್ವಾ. ಅವಳು ನಮ್ಮ ಮನೆಯ ಅಡುಗೆ ಕೆಲಸದವರ ಜೊತೆ ಸೇರಿಕೊಂಡು ಹೊಸ ಹೊಸ ಡಿಶ್ಗಳನ್ನು ಮಾಡ್ತಾ ಇದ್ಲು. ಅದನ್ನ ನಮ್ಮ ಅತ್ತೆಗೆ ಟೇಸ್ಟ್ ಮಾಡೋಕೆ ಕೊಡ್ತಾ ಇದ್ಲು. ನಮ್ಮ ಅತ್ತೆಗಂತೂ ಇದು ಸಖತ್ ಖುಷಿ ಕೊಡ್ತಾ ಇತ್ತು. ಅಮ್ಮ ಹೋದ ಮೇಲೆ ಅತ್ತೆ ನನ್ನ ಹತ್ತಿರ, ನಿಮ್ಮ ಅಮ್ಮ ಎಷ್ಟು ಸ್ಮಾರ್ಟ್ ಅಲ್ವಾ, ಎಷ್ಟು ಆಕ್ಟಿವ್ ಆಗಿದ್ದಾರೆ ಅಂತ ಸಿಕ್ಕಾಪಟ್ಟೆ ಹೊಗಳ್ತಾ ಇದ್ರು. ಲೈಫ್ ಫುಲ್ ಸ್ಮೂತ್ ಆಗಿ ಹೋಗ್ತಾ ಇತ್ತು. ಇದರ ಮಧ್ಯೆ ನನ್ನ ಚಿಕ್ಕಮ್ಮನ ಮಗಳ ಮದುವೆ ಬಂತು. ಅಮ್ಮ ನನಗೆ ಫೋನ್ ಮಾಡಿ ವಿಷಯ ಹೇಳಿದ್ಲು. ನನ್ನ ಗಂಡನಿಗೆ ಅಂದು ಆಫೀಸ್ನಲ್ಲಿ ಏನೋ ಅರ್ಜೆಂಟ್ ಕೆಲಸ ಇದ್ದಿದ್ದರಿಂದ ಬರಲು ಸಾಧ್ಯವಿರಲಿಲ್ಲ. ಅವರು ಸಖತ್ ಬ್ಯುಸಿ ಇದ್ರು. ನಾನು ಅತ್ತೆಯನ್ನ ಕರೆದೆ, ಆದ್ರೆ ಅವರಿಗೆ ಅಷ್ಟು ದೂರ ಟ್ರಾವೆಲ್ ಮಾಡೋಕೆ ಹೆಲ್ತ್ ಸಪೋರ್ಟ್ ಮಾಡ್ಲಿಲ್ಲ. ಕೊನೆಗೆ ನಾನು ಇಲ್ಲೇ ರೆಡಿಯಾಗಿ ಅಮ್ಮನ ಜೊತೆ ಮದುವೆಗೆ ಹೋಗೋಣ ಅಂತ ಡಿಸೈಡ್ ಮಾಡಿದೆ. ಅದರಂತೆ ನಾನು ರೆಡಿಯಾಗಿ ತವರು ಮನೆಗೆ ಹೋದೆ. ಅಪ್ಪ, ಅಮ್ಮ, ನಾನು ಎಲ್ಲರೂ ಕಾರ್ನಲ್ಲಿ ಮದುವೆಗೆ ಹೊರಡೋಕೆ ಪ್ಲಾನ್ ಮಾಡಿದ್ವಿ. ಗಂಡ ಮನೋಜ್ ಅವರ ಆಫೀಸ್ಗೆ ಹೋಗೋ ದಾರಿಯಲ್ಲೇ ನಮ್ಮ ಮನೆ ಇದ್ದಿದ್ದರಿಂದ ನನ್ನನ್ನು ಕಾರ್ನಲ್ಲಿ ತಂದು ನಮ್ಮ ಮನೆ ಹತ್ತಿರ ಡ್ರಾಪ್ ಮಾಡಿದರು. ಆದ್ರೆ ಅವರು ಮನೆ ಒಳಗಡೆ ಬರಲಿಲ್ಲ, ಆಫೀಸ್ಗೆ ತಡ ಆಗುತ್ತೆ ಅಂತ ಹಾಗೆ ಹೊರಟು ಹೋದರು. ಆಫೀಸ್ ಕೆಲಸ ಇರೋದ್ರಿಂದ ಅವರನ್ನ ಆಮೇಲೆ ನಿರೀಕ್ಷಿಸುವ ಹಾಗಿರಲಿಲ್ಲ. ನಮ್ಮ ಅಮ್ಮನಿಗೆ ಆ ಚಿಕ್ಕಮ್ಮನ ಜೊತೆ ಅಷ್ಟೊಂದು ಕ್ಲೋಸ್ ರಿಲೇಷನ್ ಇಲ್ಲದಿದ್ದರಿಂದ ನಾವು ಮದುವೆಯ ಹಿಂದಿನ ದಿನ ಹೋಗಲಿಲ್ಲ, ಬರೀ ಮುಹೂರ್ತದ ದಿನ ಮಾತ್ರ ಹೋಗಿ ಅಟೆಂಡೆನ್ಸ್ ಹಾಕಿ ಬರೋಣ ಅನ್ಕೊಂಡಿದ್ವಿ. ಆದರೆ ನಾವು ಮನೆಯಿಂದ ಹೊರಡೋ ಟೈಮ್ನಲ್ಲಿ ನನಗೆ ದೊಡ್ಡ ಶಾಕ್ ಕಾಯ್ತಾ ಇತ್ತು. ನನ್ನ ಮಾಂಗಲ್ಯ ಸರ ಎಲ್ಲೂ ಕಾಣ್ತಾ ಇರಲಿಲ್ಲ. ಮದುವೆಗೆ ಹೋಗುವಾಗ ತಾಳಿ ಸರ ಇಲ್ಲದೆ ಹೆಂಗೆ ಹೋಗೋದು? ಅದು ನಮ್ಮ ರೂಮಿನಲ್ಲೇ ಮರೆತು ಹೋಗಿತ್ತು. ನಾನು ಅಪ್ಪನಿಗೆ ವಿಷಯ ಹೇಳಿದೆ. ಅಪ್ಪ, ಸರಿ, ಹಾಗಾದ್ರೆ ನಾವು ಮೊದಲು ನಿಮ್ಮ ಮನೆಗೆ ಹೋಗಿ ಅದನ್ನ ತಗೊಂಡು ಆಮೇಲೆ ಅಮ್ಮನನ್ನ ಪಿಕ್ ಮಾಡ್ಕೊಂಡು ಮದುವೆಗೆ ಹೋಗೋಣ, 2 ಬೇರೆ ಬೇರೆ ರೂಟ್ ಆಗುತ್ತೆ ಅಂದರು. ನಾನು ಸರಿ ಅಂತ ಗಡಿಬಿಡಿಯಲ್ಲಿ ಕಾರ್ ಹತ್ತಿದೆ. ಈ ಟೈಮ್ನಲ್ಲಿ ಗಂಡನಿಗೆ ಫೋನ್ ಮಾಡಿ, ವೇಸ್ಟ್, ಅವರು ಆಫೀಸ್ ಮೀಟಿಂಗ್ನಲ್ಲಿ ಬ್ಯುಸಿ ಇರ್ತಾರೆ. ಮಾವು ಮನೇಲಿ ಇಲ್ಲ, ಇನ್ನು ಅತ್ತೆ ಒಬ್ಬರೇ ಇರೋದು, ಅವರಿಗೆ ಕಾರ್ ಡ್ರೈವ್ ಮಾಡೋಕೆ ಬರಲ್ಲ, ಹಾಗಾಗಿ ನಾನೇ ಹೋಗಿ ತರಬೇಕಿತ್ತು. ಅಪ್ಪ ನಮ್ಮ ಮನೆ ಮುಂದೆ ಕಾರ್ ನಿಲ್ಲಿಸಿದರು. ನಾನು ಗಡಿಬಿಡಿಯಾಗಿ ಮನೆ ಒಳಗಡೆ ಓಡಿದೆ. ಆ ಟೈಮ್ನಲ್ಲಿ ಮನೇಲಿ ಕರೆಂಟ್ ಇರಲಿಲ್ಲ. ಹೊರಗಡೆ ಕರೆಂಟ್ ಕಂಬದ ಹತ್ತಿರ ಲೈನ್ ಮ್ಯಾನ್ ಕೆಲಸ ಮಾಡ್ತಾ ನಿಂತಿದ್ರು. ಹಾಗಾಗಿ ಕಾಲಿಂಗ್ ಬೆಲ್ ವರ್ಕ್ ಆಗ್ತಿರಲಿಲ್ಲ. ನಾನು ಡೋರ್ ತಳ್ಳಿ ನೋಡಿದೆ, ಅದು ಲಾಕ್ ಆಗಿರಲಿಲ್ಲ. ನನಗೆ ಟೈಮ್ ಇರಲಿಲ್ಲ. ಅತ್ತೆ ಮತ್ತು ಕೆಲಸದವರು ಹಿತ್ತಲ ಕಡೆ ಇರ್ತಾರೆ, ಅಲ್ಲಿ ಕೂತು ಹರಟೆ ಹೊಡಿತಾ ಇರ್ತಾರೆ ಅನ್ಕೊಂಡು ನಾನು ಸೀದಾ ಹಿಂದಿನ ಬಾಗಿಲಿಗೆ ಓಡಿದೆ. ಯಾವಾಗಲೂ ಕೆಲಸದವರು ಕೆಲಸ ಮಾಡ್ತಾ ಇದ್ರೆ ಅತ್ತೆ ಅಲ್ಲಿ ಕೂತು ನೋಡ್ತಾ ಇರೋದು ರೂಢಿ. ಆದ್ರೆ ನಾನು ಅಲ್ಲಿಗೆ ಹೋದಾಗ ಹಿತ್ತಲಲ್ಲಿ ಯಾರೂ ಇರಲಿಲ್ಲ. ಛೇ, ಇವರೆಲ್ಲ ಎಲ್ಲಿ ಹೋದ್ರು, ಮನೆ ಲಾಕ್ ಮಾಡಿದಾರಾ ಅನ್ಕೊಂಡು ಹಿಂದಿನ ಡೋರ್ ಜಸ್ಟ್ ಪುಷ್ ಮಾಡಿದೆ, ಅದು ಓಪನ್ ಇತ್ತು. ನಾನು ಕಿಚನ್ ಒಳಗಡೆ ಎಂಟರ್ ಆದೆ. ಆದಷ್ಟು ಬೇಗ ತಾಳಿ ಸರ ತಗೊಂಡು ಅಪ್ಪನ ಜೊತೆ ಕಾರ್ನಲ್ಲಿ ಮದುವೆಗೆ ಓಡಬೇಕು ಅನ್ನೋದಷ್ಟೇ ನನ್ನ ತಲೆಯಲ್ಲಿದ್ದದ್ದು. ಅದಕ್ಕೆ ನಾನು ಅತ್ತೆ ಅಂತ ಜೋರಾಗಿ ಕರೆಯಲಿಲ್ಲ. ಅತ್ತೆ ಮತ್ತು ಕೆಲಸದವರು ಪಕ್ಕದ ಮನೆಗೆ ಏನಾದ್ರೂ ಹೋಗಿರಬಹುದು ಅನ್ಕೊಂಡೆ.
ನಾನು ಸೀದಾ ನಮ್ಮ ರೂಮಿಗೆ ಹೋಗಿ ತಾಳಿ ಸರ ತಗೊಂಡು ಕುತ್ತಿಗೆಗೆ ಹಾಕೊಂಡು ಕನ್ನಡಿ ಮುಂದೆ ನಿಂತು ಒಂದ್ಸಲ ನೋಡ್ಕೊಂಡು ಹೊರಡುವಷ್ಟರಲ್ಲಿ ಅತ್ತೆಯ ರೂಮಿನಿಂದ ಏನೋ ಒಂದು ವಿಚಿತ್ರವಾದ ಸೌಂಡ್ ಕೇಳಿಸಿತು. ನನಗೆ ಸಖತ್ ಡೌಟ್ ಬಂತು. ನಾನು ಪಟಾಪಟ್ ಅಂತ ಅತ್ತೆಯ ರೂಮ್ ಹತ್ತಿರ ನಡೆದುಕೊಂಡು ಹೋದೆ. ಒಳಗಡೆಯಿಂದ ಇಬ್ಬರು ತುಂಬಾ ಪಿಸುಪಿಸು ಅಂತ ಮಾತಾಡಿಕೊಳ್ಳೋ ಸೌಂಡ್ ಕೇಳಿಸ್ತಾ ಇತ್ತು. ಆ ಧ್ವನಿಗಳು ನನಗೆ ತುಂಬಾ ಪರಿಚಯ ಇರೋ ಧ್ವನಿಗಳೇ ಆಗಿದ್ದವು. ಒಳಗಡೆ ಇದ್ದವರು, ಲೋ ಕಂದ, ಇವತ್ತಾದ್ರೂ ನೀನು ಟೈಮ್ ನೆನಪಿಟ್ಕೋಬೇಕು. ಸುಮ್ಮನೆ ಗಾಬರಿ ಆಗಬೇಡ, ಯಾವುದೇ ಟೆನ್ಷನ್ ಇಲ್ಲದೆ ಮಾಡು ಅಂತ ಹೇಳ್ತಾ ಇದ್ರು. ಆ ಮಾತುಗಳನ್ನು ಕೇಳಿದ ತಕ್ಷಣ ನನ್ನ ಇಡೀ ಪ್ರಪಂಚವೇ ಒಂದು ಕ್ಷಣ ಸ್ತಬ್ಧವಾದಂತೆ ಅನಿಸಿತು, ಎದೆಯೊಡೆದು ಹೋದಂತಾಯಿತು. ಏಕೆಂದರೆ ಆ ಮುಚ್ಚಿದ ಕೋಣೆಯ ಒಳಗಡೆ ಸೀಕ್ರೆಟ್ ಆಗಿ ಮಾತಾಡ್ತಾ ಇದ್ದದ್ದು ಬೇರೆ ಯಾರೂ ಅಲ್ಲ, ನನ್ನ ಸ್ವಂತ ಗಂಡ ಮನೋಜ್ ಮತ್ತು ನಮ್ಮ ಅತ್ತೆ. ಇದನ್ನು ಕಂಡು ನನಗೆ ಏನು ಮಾಡಬೇಕೆಂದೇ ತೋಚಲಿಲ್ಲ. ಆ ಮಾತು ಕೇಳಿದ ತಕ್ಷಣ ನನಗೆ ಕೈಕಾಲು ಒಂಥರ ನಡುಗೋಕೆ ಶುರು ಆಯ್ತು. ಅಲ್ಲೇ ಸ್ಟಕಾಲಂನ ತರ ನಿಂತುಬಿಟ್ಟೆ. ಈ ಮನೇಲಿ ಅಸಲಿಗೆ ಏನು ನಡೀತಿದೆ? ನಾನು ಒಳಗಡೆ ಕೇಳಿದ ಧ್ವನಿ ನಿಜಾನಾ ಅಥವಾ ನನಗೆ ಏನಾದ್ರೂ ಭ್ರಮೆ ಆಗ್ತಾ ಇದೆಯಾ? ನನಗೇನು ಅರ್ಥ ಆಗ್ತಿರಲಿಲ್ಲ. ತಲೆ ಫುಲ್ ಬ್ಲಾಂಕ್ ಆಗ್ಬಿಡ್ತು. ಸ್ವಲ್ಪ ಹೊತ್ತಿಗೆ ಪ್ರಜ್ಞೆ ಬಂದ ಹಾಗೆ ಆಯ್ತು. ತಕ್ಷಣ ನಾನು ಆ ರೂಮಿನ ಬಾಗಿಲಿಗೆ ಜೋರಾಗಿ ಒಂದು ಒದೆ ಒದ್ದೆ. ಆದ್ರೆ ಬಾಗಿಲು ಓಪನ್ ಆಗ್ಲಿಲ್ಲ. ಯಾರದು ಅಂತ ಒಳಗಡೆಯಿಂದ ನಮ್ಮ ಅತ್ತೆ ಕೇಳಿದ್ರು. ನಾನು, ಅತ್ತೆ ನಾನೇ, ಮೊದಲು ಬಾಗಿಲು ತೆಗೀರಿಯೇ ಅಂತ ಗಟ್ಟಿಯಾಗಿ ಕೂಗಿದೆ. ಆದ್ರೆ ಅವರು ಬಾಗಿಲು ತೆಗೆಯೋಕೆ 3-4 ನಿಮಿಷ ತಗೊಂಡ್ರು. ಆಮೇಲೆ ಏನೂ ಗೊತ್ತಿಲ್ಲದ ಹಾಗೆ ನಿದ್ದೆಯಿಂದ ಇವಾಗ್ಲೇ ಎದ್ದು ಬಂದವರ ತರ ಆಕ್ಟ್ ಮಾಡ್ತಾ ಬಾಗಿಲು ತೆರೆದ್ರು. ಏನೇ ಕಾವ್ಯ, ಯಾಕೆ ಇಷ್ಟು ಜೋರಾಗಿ ಬಾಗಿಲು ಬಡಿತಾ ಇದ್ದೀಯಾ ಅಂದ್ರು ಅತ್ತೆ. ನಾನು, ಅಲ್ಲ ಅತ್ತೆ, ಒಳಗಡೆಯಿಂದ ಯಾರೋ ಮಾತಾಡೋ ಸೌಂಡ್ ಕೇಳ್ತಾ ಇತ್ತು. ಮನೇಲಿ ಕರೆಂಟ್ ಬೇರೆ ಇಲ್ಲ ಅಲ್ವಾ, ಯಾರಾದ್ರೂ ಕಳ್ಳರು ಬಂದಿದ್ದಾರೋ ಏನೋ ಅಂತ ಡೌಟ್ ಬಂತು, ಅದಕ್ಕೆ ಬಾಗಿಲು ತಳ್ಳಿದೆ ಅಂದೆ. ಅದಕ್ಕೆ ಅತ್ತೆ, ಅಯ್ಯೋ ಅದೆಲ್ಲ ಏನೂ ಇಲ್ಲ ಕಣೆ, ನನಗೆ ಸ್ವಲ್ಪ ಹುಷಾರಿರಲಿಲ್ಲ ಅಂತ ಮಲಗಿದ್ದೆ. ಮೊಬೈಲ್ನಲ್ಲಿ ಯೂಟ್ಯೂಬ್ ಹಾಕ್ಕೊಂಡು ಯಾವುದೋ ಕಾಮಿಡಿ ವಿಡಿಯೋ ನೋಡ್ತಾ ಇದ್ದೆ ಅಷ್ಟೇ ಅಂದ್ರು. ಆದ್ರೆ ಒಳಗಡೆ ಕೇಳಿಸಿದ್ದು ಕಾಮಿಡಿ ವಿಡಿಯೋ ಸೌಂಡ್ ಅಲ್ಲ, ಅದು ನನ್ನ ಗಂಡ ಮನೋಜ್ ಧ್ವನಿಯೇ ಅಂತ ನನಗೆ 100ಕ್ಕೆ 100 ಗ್ಯಾರಂಟಿ ಇತ್ತು. ನಾನು ಸೀದಾ ರೂಮ್ ಒಳಗಡೆ ನುಗ್ಗಿದೆ. ನನ್ನ ರೂಮ್ ಒಳಗಡೆ ಯಾಕೆ ಹೋಗ್ತಾ ಇದ್ದೀಯಾ ಅಂತ ಅತ್ತೆ ಕೋಪದಿಂದ ಕೇಳಿದ್ರು. ಇಲ್ಲ, ಈ ರೂಮಲ್ಲಿ ಅಂಥದ್ದೇನು ಕಾಮಿಡಿ ನಡೀತಿದೆ ಅಂತ ನಾನು ಒಂದ್ಸಲ ನೋಡ್ತೀನಿ ಅಂತ ಹೇಳಿ ಹುಡುಕಾಡೋಕೆ ಶುರು ಮಾಡಿದೆ. ನಿನಗೇನಾದ್ರೂ ಹುಚ್ಚು ಹಿಡಿದಿದೆಯಾ ಕಾವ್ಯ ಅಂದ್ರು ಅತ್ತೆ. ಮದುವೆಗೆ ಹೋಗೋವಳು ಸುಮ್ಮನೆ ಹೋಗೋದು ಬಿಟ್ಟು ಇಲ್ಲಿಗ್ಯಾಕೆ ಬಂದೆ ಅಂತ ಅತ್ತೆ ರೇಗಿದ್ರು. ನಾನು, ಸುಮ್ಮನೆ ಬಂದೆ, ಆದ್ರೆ ಇಲ್ಲಿ ಯಾರೋ ಕಳ್ಳ ಇದ್ದಾರೆ ಅಂತ ನನಗೆ ಅನಿಸ್ತಾ ಇದೆ, ಅದಕ್ಕೆ ಚೆಕ್ ಮಾಡ್ತಿದ್ದೀನಿ ಅಂದೆ. ಅವರು ನನ್ನ ಮೇಲೆ ಸಿಕ್ಕಾಪಟ್ಟೆ ದಂಗಾದ್ರು. ನಾನು ಯಾವುದಕ್ಕೂ ಕೇರ್ ಮಾಡದೆ ಸೀದಾ ಹೋಗಿ ಬೆಡ್ ಕೆಳಗಡೆ ಎಲ್ಲ ನೋಡಿದೆ, ಆದ್ರೆ ಅಲ್ಲಿ ಯಾರೂ ಇರಲಿಲ್ಲ. ಇನ್ನು ಆ ರೂಮಲ್ಲಿ ಇದ್ದದ್ದು ಬಾತ್ರೂಮ್ ಒಂದೇ. ನಾನು ಸೀದಾ ಹೋಗಿ ಬಾತ್ರೂಮ್ ಡೋರ್ ಓಪನ್ ಮಾಡಿದೆ. ನೋಡಿದ್ರೆ ಅಲ್ಲಿ ನನ್ನ ಗಂಡ ಮನೋಜ್ ನಿಂತಿದ್ದಾನೆ. ನನಗೆ ಶಾಕ್. ನೀವೇನು ಮಾಡ್ತಾ ಇದ್ದೀರಾ ಇಲ್ಲಿ? ಆಫೀಸ್ ಬಿಟ್ಟು ಈ ಟೈಮಲ್ಲಿ ಇಲ್ಲಿ ಬಾತ್ರೂಮಲ್ಲಿ ಯಾಕೆ ನಿಂತಿದ್ದೀರಾ ಅಂತ ಜೋರಾಗಿ ಕೇಳಿದೆ. ಅದಕ್ಕೆ ಅವನು ತಡಬಡಾಯಿಸುತ್ತಾ, ಅದು ನಮ್ಮ ರೂಮಲ್ಲಿ ಫ್ಲಶ್ ವರ್ಕ್ ಆಗ್ತಿರಲಿಲ್ಲ ಕಣೆ, ಅದಕ್ಕೆ ಇಲ್ಲಿಗೆ ಬಂದೆ ಅಂದ. ಇಷ್ಟೆಲ್ಲ ಸುಳ್ಳು ಕೇಳಿದ ಮೇಲಂತೂ ನನ್ನ ತಾಳ್ಮೆ ಪೂರ್ತಿ ಹೊರಟು ಹೋಯ್ತು. ನಾನು ಜೋರಾಗಿ ಕಿರುಚಾಡೋಕೆ ಶುರು ಮಾಡಿದೆ. ಇಲ್ಲಿ ನಡೆದಿರೋ ಪಿಸುಮಾತು ಎಲ್ಲವನ್ನೂ ನಾನು ಸ್ವಂತ ಕಿವಾರೆ ಕೇಳಿಸಿಕೊಂಡಿದ್ದೀನಿ. ಇಬ್ಬರು ನಿಜ ಹೇಳಿ, ಇಲ್ಲಿ ಏನು ನಡೀತಿದೆ ಅಂತ ಫುಲ್ ಹೈ ವಾಯ್ಸ್ನಲ್ಲಿ ಅರಚಾಡಿದೆ. ನನ್ನ ಕಿರುಚಾಟ ನೋಡಿ ಅತ್ತೆ ಓಡಿಬಂದು ನನ್ನ ಬಾಯಿ ಮುಚ್ಚೋಕೆ ಬಂದ್ರು. ಕಾವ್ಯ, ಸ್ವಲ್ಪ ಸಮಾಧಾನ ಮಾಡ್ಕೋ. ಹೀಗೆ ಮನೇಲಿ ನಿಂತು ಗಲಾಟೆ ಮಾಡಬೇಡ. ಯಾರಾದ್ರೂ ಹೊರಗಿನವರು ಕೇಳಿಸಿಕೊಂಡ್ರೆ ಸೊಸೆಗೆ ತಲೆ ಕೆಟ್ಟಿದೆ ಅನ್ಕೊಳ್ತಾರೆ ಅಂದ್ರು. ನಾನು, ನನಗೆ ತಲೆ ಕೆಟ್ಟಿಲ್ಲ, ಇಲ್ಲಿ ನಡೀತಿರೋದು ಯಾವುದೇ ಕಾರಣಕ್ಕೂ ಸರಿಯಾದ ವಿಷಯ ಅಲ್ಲ ಅಂತ ನನಗೆ ಗೊತ್ತು. ಅಸಲಿ ಮ್ಯಾಟರ್ ಏನು ಅಂತ ನೀವೇನಾದ್ರೂ ಹೇಳಿದ್ರೆ ಮಾತ್ರ ನಾನು ಗಲಾಟೆ ನಿಲ್ಲಿಸ್ತೀನಿ, ಇಲ್ಲಾಂದ್ರೆ ಇಡೀ ಊರನ್ನೇ ಕರೀತೀನಿ ಅಂತ ಅಂದೆ. ನಾನು ಮತ್ತೆ ಜೋರಾಗಿ ಗಲಾಟೆ ಮಾಡೋಕೆ ಶುರು ಮಾಡಿದ ತಕ್ಷಣ ಅತ್ತೆ ಹೆದರಿ ಹೋದ್ರು. ಮಗಳೇ ಕಾವ್ಯ, ಸುಮ್ಮನೆ ಬೊಬ್ಬೆ ಹೊಡೆದು ಜನ ಸೇರಿಸಬೇಡ. ನಾವಿಬ್ಬರು ಹೆತ್ತ ತಾಯಿ ಮತ್ತು ಮಗ ಅಲ್ಲ ಕಣೆ ಅಂದ್ರು. ನನಗೆ ಮತ್ತೊಂದು ಶಾಕ್ ಆಯ್ತು. ಹಾಗಾದ್ರೆ ನೀವ್ಯಾರು ಅಂತ ಕೇಳಿದೆ. ಆಗ ಅತ್ತೆ ಅಸಲಿ ವಿಷಯ ಬಿಚ್ಚಿಟ್ರು. ನಾನು ಇವನಿಗೆ 2ನೇ ತಾಯಿ, ಸಾಕು ತಾಯಿ. ಇವನ ತಂದೆಯ ಮೊದಲನೇ ಹೆಂಡತಿ 3ನೇ ಮಗುವಿಗೆ ಜನ್ಮ ನೀಡುವಾಗ ತೀರಿಕೊಂಡ್ರು. ಆಮೇಲೆ ನನ್ನನ್ನು ಮದುವೆಯಾದ್ರು.
ನನಗೆ ಮೊದಲೇ ಒಂದು ಮದುವೆಯಾಗಿತ್ತು, ಆದ್ರೆ ಮಕ್ಕಳು ಆಗಲ್ಲ ಅನ್ನೋ ಕಾರಣಕ್ಕೆ ಆ ಗಂಡ ನನ್ನನ್ನು ಬಿಟ್ಟುಬಿಟ್ಟಿದ್ದ. ಇನ್ನು ಲೈಫ್ ಮುಗಿದೇ ಹೋಯ್ತು ಅನ್ಕೊಂಡಾಗ ಇವರ ಕಡೆಯಿಂದ ಮದುವೆ ಪ್ರಸ್ತಾಪ ಬಂತು. ನಾನು ಒಪ್ಪಿಕೊಂಡೆ. ಇದು ನಿನ್ನ ಗಂಡನ ತಂದೆಗೂ ಗೊತ್ತು ಅಂದ್ರು. ಸರಿ, ನೀವು ಹೆತ್ತ ತಾಯಿ ಅಲ್ಲದೇ ಇರಬಹುದು, ಆದ್ರೆ ಮಗನನ್ನು ಮಗನ ತರ ನೋಡಿಕೊಳ್ಳಬೇಕಲ್ವಾ ಅಂತ ನಾನು ಕೇಳಿದೆ. ಅದಕ್ಕೆ ಅತ್ತೆ, ಮೊದಲೆಲ್ಲ ಹಾಗೇ ಇದ್ದೆ ಕಣಮ್ಮ, ಯಾವುದೇ ತೊಂದರೆ ಇರಲಿಲ್ಲ. ಆದ್ರೆ ಇವನು ಬೆಳೆದು ದೊಡ್ಡವನಾದ ಮೇಲೆ ಇವನೇ ನನ್ನ ಹತ್ತಿರ ಅತಿಯಾದ ಪ್ರೀತಿ ಆಪ್ತತೆಯಿಂದ ನಡೆದುಕೊಳ್ಳೋಕೆ ಶುರು ಮಾಡಿದ. ನನಗೂ ಅದರಲ್ಲಿ ಏನೂ ತಪ್ಪು ಅನಿಸಲಿಲ್ಲ. ಹಾಗಾಗಿ ಇದೆಲ್ಲ ಶುರು ಆಯ್ತು. ಇದಕ್ಕೆಲ್ಲ ಪೂರ್ತಿ ಕಾರಣ ನಿನ್ನ ಗಂಡನೇ. ಇವನೇ ನನ್ನನ್ನು ಇಂಪ್ರೆಸ್ ಮಾಡೋಕೆ ಬಂದು ಹತ್ತಿರ ಆದದ್ದು. ನಾನು ಅದಕ್ಕೆ ಮರುಳಾದೆ. ಇದು ತಪ್ಪೋ ಸರಿಯೋ ನನಗೆ ಗೊತ್ತಿಲ್ಲ, ಆದ್ರೆ ಕೆಲವು ತಪ್ಪುಗಳಲ್ಲೂ ಒಂದು ಸಖತ್ ಮಜಾ ಇರುತ್ತೆ ಕಣಮ್ಮ ಅನ್ಬಿಟ್ರು. ಅತ್ತೆ ಮಾತು ಮುಂದುವರಿಸಿ, ಈಗ ನೀನು ಈ ವಿಷಯ ಹೊರಗಡೆ ಹೇಳಿದ್ರೂ ಒಂದೇ, ಹೇಳದಿದ್ರೂ ಒಂದೇ. ಇಷ್ಟು ದಿನ ಇದು ಯಾರಿಗೂ ಗೊತ್ತಿಲ್ಲದ ಹಾಗೆ ಸೀಕ್ರೆಟ್ ಆಗಿ ನಡೀತಾ ಇತ್ತು. ನಮ್ಮ ಯಜಮಾನರಿಗೂ ಮಾವನಿಗೂ ಇದರ ಸುಳಿವೇ ಇಲ್ಲ. ಇವಾಗ ನೀನು ಕಂಡುಹಿಡಿದಿದ್ದೀಯಾ ಅಷ್ಟೇ. ಆದ್ರೆ ನೀನು ಇದನ್ನ ಹೊರಗಡೆ ಹೇಳಿದ್ರೆ ನಿನಗೆ ಅವಮಾನ. ಯಾಕಂದ್ರೆ ನಾವಿಬ್ಬರೂ ಸೇರಿ ಇವಳಿಗೆ ತಲೆ ಕೆಟ್ಟಿದೆ, ಸುಳ್ಳು ಹೇಳ್ತಿದ್ದಾಳೆ ಅಂತ ಒಟ್ಟಿಗೆ ಸುಳ್ಳು ಹೇಳ್ತೀವಿ. ಆಗ ಜನ ನಿನ್ನನ್ನೇ ಹುಚ್ಚಿ ಅನ್ಕೊಳ್ತಾರೆ. ಅಷ್ಟೇ ಅಲ್ಲ, ನೀನು ಇಷ್ಟೊತ್ತಾದರೂ ನಿನ್ನ ಮೊಬೈಲ್ನಲ್ಲಿ ಯಾವುದೇ ವಿಡಿಯೋ ಆಗ್ಲಿ ಆಡಿಯೋ ಆಗ್ಲಿ ಪ್ರೂಫ್ ರೆಕಾರ್ಡ್ ಮಾಡಿಕೊಂಡಿಲ್ಲ ಅಂದ್ರು. ಹಾಗಾಗಿ ನಾವಿಬ್ಬರೂ ಆರಾಮಾಗಿ ಎಸ್ಕೇಪ್ ಆಗ್ತೀವಿ. ಇದರ ಬಗ್ಗೆ ಇನ್ಮೇಲೆ ಒಂದು ಅಕ್ಷರ ಮಾತಾಡಬೇಡ, ಸುಮ್ಮನೆ ಸೈಡಿಗೆ ನಡಿಯೆ ಅಂತ ಹೇಳಿ ಅತ್ತೆ ಅಲ್ಲಿಂದ ಹೊರಟು ಹೋದ್ರು. ಆ ಟೈಮಲ್ಲೂ ನನ್ನ ಗಂಡ ಮನೋಜ್ ಯಾವ ಗಿಲ್ಟ್ ಇಲ್ಲದೆ ಒಂಥರ ಬೇಜವಾಬ್ದಾರಿಯಾಗಿ ನಿಂತಿದ್ದ. ನಾನು ಅವನ ಹತ್ತಿರ ಹೋಗಿ, ನಿನಗೇನಾದ್ರೂ ಬುದ್ಧಿ ಇದೆಯಾ? ನಮ್ಮ ಅಮ್ಮ ಅಂದೇ ಹೇಳಿದ್ಲು, ನಿನ್ನ ಕ್ಯಾರೆಕ್ಟರ್ ಸರಿ ಇಲ್ಲ ಅಂತ. ಇವಾಗ ನನಗೆ ಅರ್ಥ ಆಗ್ತಿದೆ ಅಂದೆ. ಅಷ್ಟರಲ್ಲೇ ಹೊರಗಡೆಯಿಂದ ಅಪ್ಪ ಕಾರ್ ಹಾರ್ನ್ ಮಾಡಿ ನನ್ನ ಮೊಬೈಲ್ಗೆ ಕಾಲ್ ಮಾಡಿದ್ರು. ನಾನು ಕಾಲ್ ರಿಸೀವ್ ಮಾಡಿ, ಅಪ್ಪ ನೀನು ಹೊರಡು, ಮನೋಜ್ ಆಫೀಸ್ ಇಂದ ಮನೆಗೆ ಬಂದಿದ್ದಾರೆ. ನಾವಿಬ್ಬರೇ ಇನ್ನೊಂದು 10 ನಿಮಿಷದಲ್ಲಿ ರೆಡಿಯಾಗಿ ಸೀದಾ ಮದುವೆ ಹಾಲ್ಗೆ ಬರ್ತೀವಿ ಅಂತ ಸುಳ್ಳು ಹೇಳಿ ಅಪ್ಪನನ್ನ ಕಳುಹಿಸಿಕೊಟ್ಟೆ. ಮನೋಜ್ ಮಾತು ಮುಂದುವರಿಸಿ, ನಾನು ಡಿಗ್ರಿ ಓದುವಾಗ ಒಂದು ದಿನ ಅಮ್ಮನ ಹತ್ತಿರ ಕೂತು, ಅಪ್ಪ ಯಾಕೆ ನಿಮ್ಮ ಜೊತೆ ಹೀಗೆ ಮಾಡ್ತಾರೆ ಅಂತ ಓಪನ್ ಆಗಿ ಕೇಳಿದೆ. ಆಗ ಅಮ್ಮ ಅಪ್ಪನ ಎಲ್ಲಾ ತಪ್ಪುಗಳನ್ನು ನನ್ನ ಮುಂದೆ ಹೇಳಿ ಅತ್ತಳು. ಇವರನ್ನ ಯಾಕೆ ಮದುವೆ ಆದ್ನೋ ಅಂತ ಬೇಜಾರು ಮಾಡ್ಕೊಂಡ್ಲು. ಆಗ ನನಗೆ ಅಮ್ಮನ ಮೇಲೆ ಸಿಕ್ಕಾಪಟ್ಟೆ ಸಿಂಪತಿ ಬಂತು. ಅವಳನ್ನ ಸಮಾಧಾನ ಮಾಡೋಕೆ ಹತ್ತಿರ ಹೋದೆ. ಹಾಗೆ ಸಮಾಧಾನ ಮಾಡ್ತಾ ಮಾಡ್ತಾ ನಾವಿಬ್ಬರು ತುಂಬಾ ಹತ್ತಿರ ಆಗ್ಬಿಟ್ವಿ. ಅಮ್ಮನಿಗೂ ನನ್ನ ಕಂಪನಿ ಸಖತ್ ಖುಷಿ ಕೊಡ್ತು ಅಂದ. ನನಗೂ ಆಗ ಸಣ್ಣ ವಯಸ್ಸು, ಇಬ್ಬರ ಮಧ್ಯೆ ಆ ಥರ ರಿಲೇಶನ್ಶಿಪ್ ಬೆಳೆಯೋಕೆ ಜಾಸ್ತಿ ಟೈಮ್ ತಗೊಳ್ಳಲಿಲ್ಲ. ಇದು ಇವತ್ತಿನ ಕಥೆಯಲ್ಲ, ವರ್ಷಗಳಿಂದ ಹೀಗೆ ನಡೀತಾ ಬಂದಿದೆ. ಆದ್ರೆ ನಿನ್ನನ್ನು ಮದುವೆಯಾಗಿ ಈ ಮನೆಗೆ ಕರ್ಕೊಂಡು ಬಂದ ಮೇಲೆ ನಮಗೆ ಪರ್ಸನಲ್ ಟೈಮ್ ಸಿಗೋದೇ ಕಷ್ಟ ಆಗ್ಬಿಟ್ಟಿತ್ತು. ಇವತ್ತು ಎಲ್ಲರೂ ಮದುವೆಗೆ ಹೋಗ್ತಾರೆ, ಮನೇಲಿ ಯಾರೂ ಇರಲ್ಲ ಅಂತ ಒಳ್ಳೆ ಚಾನ್ಸ್ ಸಿಕ್ತು ಅಂತ ನಾನು ಆಫೀಸ್ ಇಂದ ಕದ್ದು ಬಂದೆ. ಆದ್ರೆ ನೀನು ಸಡನ್ ಆಗಿ ಬಂದು ಎಲ್ಲವನ್ನೂ ಹಾಳು ಮಾಡ್ಬಿಟ್ಟೆ ಅಂದ. ಅಷ್ಟರಲ್ಲಿ ಅತ್ತೆ ಕೂಡ ಅಲ್ಲಿಗೆ ಬಂದು, ಮಗಳೇ ನಿನ್ನ ಕಾಲಿಗೆ ಬೀಳ್ತೀನಿ, ಜೋರಾಗಿ ಮಾತಾಡಬೇಡ, ನಿಧಾನವಾಗಿ ಮಾತುಕತೆ ಆಡೋಣ ಅಂತ ನನ್ನನ್ನು ಸಮಾಧಾನ ಮಾಡೋಕೆ ಟ್ರೈ ಮಾಡ್ತಾ ಇದ್ರು. ಆದ್ರೆ ನನಗೆ ಸಿಟ್ಟು ತಡೆಯೋಕೆ ಆಗ್ತಿರಲಿಲ್ಲ. ಯಾವ ಹೆಂಡತಿ ತಾನೇ ಇಂಥದ್ದನ್ನೆಲ್ಲ ಸಹಿಸೋಕೆ ಸಾಧ್ಯ ಹೇಳಿ? ನನ್ನ ಗಂಡ ತನ್ನ ತಪ್ಪನ್ನು ಒಪ್ಪಿಕೊಳ್ಳೋದು ಬಿಟ್ಟು ಜಸ್ಟಿಫೈ ಮಾಡ್ಕೋತಾ ಇದ್ದ. ನಾನು ನೇರವಾಗಿ ಹೇಳಿದೆ, ನನಗೆ ನಿಮ್ಮ ಜೊತೆ ಬಾಳೋಕೆ ಇಷ್ಟ ಇಲ್ಲ, ಈ ಮದುವೆ ಸಂಬಂಧ ಇಲ್ಲಿಗೆ ಮುಗೀತು. ನಿಮ್ಮ ಫ್ಯಾಮಿಲಿಯ ಈ ಅಸಹ್ಯವಾದ ಸೀಕ್ರೆಟ್ ನಿಮ್ಮಲ್ಲೇ ಇರಲಿ. ನಾನು ಹೊರಗಡೆ ಹೇಳಿ ನಿಮ್ಮ ಮಾನ ಕಳೆಯಲ್ಲ. ನಾವಿಬ್ಬರೂ ಮ್ಯೂಚುವಲ್ ಆಗಿ ಡೈವೋರ್ಸ್ ತಗೊಳ್ಳೋಣ. ಮನೇಲಿ ನಡೆದಿದ್ದನ್ನ ನಾನಂತೂ ಯಾರಿಗೂ ಹೇಳಲ್ಲ, ನೀವು ಹೆಂಗೋ ಹಾಳಾಗಿ ಹೋಗಿ ಅಂದೆ. ತಕ್ಷಣ ಅತ್ತೆ ನನ್ನ ಹತ್ತಿರ ಬಂದು, ಎಲ್ಲಾ ಸರಿ ಕಾವ್ಯ, ನೀನು ಸಂಬಂಧ ಕಟ್ ಮಾಡ್ಕೊಂಡು ಹೋಗ್ತೀಯಾ, ಆದ್ರೆ ಎಲ್ಲಿಗೆ ಹೋಗ್ತೀಯಾ ಅಂದ್ರು. ನಾನು ನನ್ನ ಸ್ವಂತ ಮನೆಗೆ ಹೋಗ್ತೀನಿ ಅಂದೆ. ಅದಕ್ಕೆ ಅತ್ತೆ ನಕ್ಕು, ಓಹೋ, ನಿನ್ನ ತವರು ಮನೆಗೆ ಹೋಗ್ತೀಯಾ? ಅಲ್ಲಿರೋ ನಿಮ್ಮ ಅಮ್ಮನ ಜೊತೆಗಿನ ಸಂಬಂಧನೂ ಕಟ್ ಮಾಡ್ಕೋತೀಯಾ ಹಾಗಾದ್ರೆ ಅಂದ್ರು. ನನಗೆ ಕೋಪ ಬಂದು, ನಮ್ಮ ಅಮ್ಮನ ಸಂಬಂಧ ನಾನು ಯಾಕೆ ಕಟ್ ಮಾಡ್ಕೋಬೇಕು ಅಂದೆ. ಅದಕ್ಕೆ ಅತ್ತೆ, ಯಾಕಂದ್ರೆ ನಿಮ್ಮ ಅಮ್ಮನು ನಿನ್ನ ಗಂಡನ ಜೊತೆ ಇದೇ ತರ ತಪ್ಪು ಮಾಡೋಕೆ ಟ್ರೈ ಮಾಡಿದ್ದಾಳೆ. ಅಲ್ಲಿಗೊಂದು ನ್ಯಾಯ ಇಲ್ಲಿಗೊಂದು ನ್ಯಾಯನಾ ಅಂದ್ರು. ನನಗೆ ಶಾಕ್ ಆಯ್ತು. ಏನು, ನಮ್ಮ ಅಮ್ಮನ? ಏನೇನೋ ಸುಳ್ಳು ಹೇಳಬೇಡಿ. ಮದುವೆಯಾದ 3 ತಿಂಗಳಿಗೆ ನಮ್ಮ ಅಮ್ಮನೇ ನನಗೆ ವಾರ್ನಿಂಗ್ ಕೊಟ್ಟಿದ್ಲು, ನಿನ್ನ ಗಂಡನ ನೋಟ ಸರಿಯಿಲ್ಲ, ಹುಷಾರಾಗಿರು ಅಂತ ಅಂದೆ.
ಇಷ್ಟು ಹೊತ್ತು ಸುಮ್ಮನಿದ್ದ ಅತ್ತೆ ಸಡನ್ ಆಗಿ ವಾಯ್ಸ್ ರೈಸ್ ಮಾಡಿ, ಲಕ್ಷ್ಮಿ, ನಿನ್ನ ಅಮ್ಮನ ಮಹಾಭಾರತ ಸಾಕು, ನಿಲ್ಲಿಸು. ಅವಳು ಇಲ್ಲಿಗೆ ಬಂದಾಗಲೆಲ್ಲ ನನ್ನ ಹತ್ತಿರ ಕೂತು ಏನೇನು ಮಾತಾಡ್ತಿದ್ಲು ಅಂತ ನನಗೆ ಗೊತ್ತು. ಅವಳು ನಿನ್ನನ್ನು ಆ ಮನೆಗೆ ಬರದೇ ಇರೋ ತರ ತಡೆದಿದ್ದು ಯಾಕೆ ಗೊತ್ತಾ? ನೀನು ಅಲ್ಲಿಗೆ ಬಂದ್ರೆ ಅವಳಿಗೆ ನಿನ್ನ ಗಂಡನ ಜೊತೆ ಟೈಮ್ ಸ್ಪೆಂಡ್ ಮಾಡೋಕೆ ಸಿಗಲ್ಲ ಅಂತ. ಅವಳು ಸಖತ್ ಸೇಫ್ ಗೇಮ್ ಆಡಿದ್ಲು. ನಿನ್ನ ಗಂಡನ ಮೇಲೆ ನಿನಗೆ ಡೌಟ್ ಬರೋ ತರ ಮಾಡಿ ಅವಳು ಮಾತ್ರ ನಿನ್ನ ಗಂಡನ ಜೊತೆ ಸೀಕ್ರೆಟ್ ಆಗಿ ಮೆಸೇಜ್ ಚಾಟಿಂಗ್ ಎಲ್ಲ ಮಾಡ್ತಾ ಇದ್ಲು ಅಂದ್ರು. ಅತ್ತೆ ಮಾತು ಮುಂದುವರಿಸಿ, ಇವನಿಗೆ ಮೊದಲಿಂದನೂ ಇಂಥದ್ದರಲ್ಲೇ ಇಂಟರೆಸ್ಟ್ ಇರೋದ್ರಿಂದ ಇವನು ಬರೀ ನನ್ನ ಜೊತೆ ಮಾತ್ರ ಇದ್ದಾನೆ ಅಂತ ನಂಬೋಕೆ ನಾನೇನು ದಡ್ಡಳಲ್ಲ. ಇವನೇ ನನಗೆ ಎಲ್ಲಾ ವಿಷಯ ಓಪನ್ ಆಗಿ ಹೇಳಿದ್ದಾನೆ. ನಿಮ್ಮ ಅಮ್ಮ ಕೊಟ್ಟ ಸಿಗ್ನಲ್ಸ್ ಎಲ್ಲವನ್ನೂ ಇವನು ಕರೆಕ್ಟಾಗಿ ಯೂಸ್ ಮಾಡ್ಕೊಂಡಿದ್ದಾನೆ. ನಾನೇನು ಇವನನ್ನು ಬಯಲ್ಲ, ಯಾಕಂದ್ರೆ ನನ್ನ ಮಗ ಸಖತ್ ಹ್ಯಾಂಡ್ಸಮ್ ಆಗಿದ್ದಾನೆ. ಅವನನ್ನು ನೋಡಿದ್ರೆ ಯಾವುದೇ ಹೆಣ್ಣಿಗಾದ್ರೂ ಇಷ್ಟ ಆಗುತ್ತೆ. ಇನ್ನು ನನ್ನ ಆಸೆಗಳು ನನ್ನ ಟೈಮಿಗೆ ಈಡೇರಬೇಕು, ಅಷ್ಟೇ ನನಗೆ ಮುಖ್ಯ. ಇನ್ನು ನಿಮ್ಮ ಅಮ್ಮ ಅವಳ ಲೈಫ್ ಅವಳು ನೋಡ್ಕೊಳ್ತಾ ಇದ್ದಾಳೆ, ಅದಕ್ಕೆ ನಾನು ಯಾಕೆ ಜಲಸ್ ಪಡಲಿ? ಅವಳಿಗೂ ಗಂಡನಿಂದ ಸುಖ ಸಿಕ್ಕಿಲ್ಲ, ಆಸೆ ಇರೋದು ಕಾಮನ್ ಅಲ್ವಾ ಅಂದ್ರು. ನಿನ್ನ ಗಂಡನಿಗೆ ಚಿಕ್ಕ ವಯಸ್ಸಿನಿಂದಲೇ ಈ ತರ ವಿಷಯಗಳಲ್ಲಿ ಸಿಕ್ಕಾಪಟ್ಟೆ ಇಂಟರೆಸ್ಟ್. ನಮ್ಮ ಮನೇಲಿ ಕೆಲಸ ಮಾಡೋ ಆ ರತ್ನಕ್ಕ ಇದಾಳಲ್ಲ, ಅವಳಿಗೂ ಇವನ ಮೇಲೆ ಸಖತ್ ಕ್ರಶ್ ಇದೆ. ಇವನನ್ನು ನೋಡಿದ ತಕ್ಷಣ ಅವಳು ಫುಲ್ ಫ್ಲಾಟ್ ಆಗ್ತಾಳೆ. ಒಟ್ಟಿನಲ್ಲಿ ಹೇಳಬೇಕಂದ್ರೆ ಈ ಮನೇಲಿ ಎಲ್ಲರ ಕಥೇನೂ ಇಷ್ಟೇ ಅಂದ್ರು ಅತ್ತೆ. ಅಷ್ಟರಲ್ಲಿ ಮನೋಜ್ ಕೂಡ ಬಾಯಿ ಬಿಟ್ಟು, ಹೌದು ಕಾವ್ಯ, ಹ್ಯಾಂಡ್ಸಮ್ ಆಗಿರೋ ಹುಡುಗರ ಹಿಂದೆ ಹುಡುಗಿಯರು ಬರೋದು ಕಾಮನ್. ನನಗೂ ನನ್ನ ಲುಕ್ಸ್ ಬಗ್ಗೆ ಗೊತ್ತು. ಇಷ್ಟೆಲ್ಲ ಜನರ ಮಧ್ಯೆ ನೀನು ಬರೀ ಅಫಿಷಿಯಲ್ ಆಗಿ ಮದುವೆಯಾಗಿ ಬಂದಿರೋ ಒಬ್ಬ ಹೆಂಡತಿ ಅಷ್ಟೇ. ನಿನಗೆ ಇಷ್ಟ ಇಲ್ಲ ಅಂದ್ರೆ ನೀನು ಆರಾಮಾಗಿ ಹೊರಟು ಹೋಗಬಹುದು, ನಮ್ಮದೇನು ಅಭ್ಯಂತರ ಇಲ್ಲ. ಆದ್ರೆ ಮನೆಗೆ ಹೋಗಿ ನಿಮ್ಮ ಅಮ್ಮನ ಸಪೋರ್ಟ್ ಮಾಡೋಕೆ ಹೋಗಬೇಡ, ಯಾಕಂದ್ರೆ ಎಲ್ಲರೂ ಒಂದೇ ತರ ತಪ್ಪು ಮಾಡಿದ್ದಾರೆ ಅಂದ. ಮನೋಜ್ ಮತ್ತು ಅತ್ತೆಯ ಬಾಯಿಂದ ಈ ಹಸಿ ಸುಳ್ಳು ಮತ್ತು ಅಸಹ್ಯವಾದ ಸತ್ಯಗಳನ್ನು ಕೇಳಿದ ಮೇಲೆ ನನಗೆ ಅಲ್ಲಿ ಒಂದು ಕ್ಷಣವೂ ನಿಲ್ಲಲು ಮನಸ್ಸಾಗಲಿಲ್ಲ. ನನ್ನ ಇಡೀ ನಂಬಿಕೆ, ಪ್ರೀತಿ ಮತ್ತು ಸಂಸಾರದ ಕಲ್ಪನೆಯೇ ಧೂಳಿಪಟವಾಗಿ ಹೋಗಿತ್ತು. ಯಾರನ್ನು ನಂಬಬೇಕು, ಯಾರನ್ನು ಬಿಡಬೇಕು ಎಂದು ತಿಳಿಯದಂತಾಯಿತು. ಕೊನೆಗೆ ನಾನು ಆ ಕ್ಷಣವೇ ನನ್ನ ಲಗೇಜ್ ತಗೊಂಡು ಆ ಮನೆಯಿಂದ ಶಾಶ್ವತವಾಗಿ ಹೊರಬಂದೆ. ಆದರೆ ನಾನು ನನ್ನ ತವರು ಮನೆಗೂ ಹೋಗಲಿಲ್ಲ, ಯಾಕೆಂದರೆ ಅಲ್ಲಿ ನಮ್ಮ ಅಮ್ಮನ ಅಸಲಿ ಮುಖವನ್ನು ನೋಡುವ ಶಕ್ತಿ ನನಗಿರಲಿಲ್ಲ. ಸದ್ಯಕ್ಕೆ ನಾನು ಬೆಂಗಳೂರಿನಲ್ಲಿ ಒಂದು ಸಣ್ಣ ಕೆಲಸ ಹುಡುಕಿಕೊಂಡು ಯಾರಿಗೂ ವಿಳಾಸ ತಿಳಿಸದೆ ಒಂದು ಲೇಡೀಸ್ ಹಾಸ್ಟೆಲ್ನಲ್ಲಿ ಉಳಿದುಕೊಂಡಿದ್ದೇನೆ. ಈ ಕಹಿ ಘಟನೆಯನ್ನು ಯಾರೊಂದಿಗೂ ಹಂಚಿಕೊಳ್ಳಲಾಗದೆ ಒಂಟಿಯಾಗಿ ನೊಂದಿದ್ದೇನೆ. ಈಗ ನನ್ನ ಮುಂದಿನ ಜೀವನದ ಬಗ್ಗೆ ನನಗೆ ತೀವ್ರ ಆತಂಕ ಕಾಡುತ್ತಿದೆ. ಮತ್ತೊಮ್ಮೆ ಯಾರನ್ನಾದರೂ ನಂಬಿ ಮದುವೆಯಾಗಲು ನನಗೆ ಸಿಕ್ಕಾಪಟ್ಟೆ ಭಯವಾಗುತ್ತಿದೆ. ಇಡೀ ಪ್ರಪಂಚವೇ ಹೀಗೆ ಮೋಸದಿಂದ ಕೂಡಿದೆ ಎಂಬ ಅಪನಂಬಿಕೆ ನನ್ನನ್ನು ಕಾಡುತ್ತಿದೆ. ಆದರೂ ಧೈರ್ಯಗೆಡದೆ ಕಾನೂನುಬದ್ಧವಾಗಿ ಆ ವಿಕೃತ ಸಂಬಂಧದಿಂದ ವಿಚ್ಛೇದನ, ಡೈವೋರ್ಸ್ ಪಡೆಯಲು ನಿರ್ಧರಿಸಿದ್ದೇನೆ. ನನ್ನ ಸ್ವಾವಲಂಬಿ ಬದುಕನ್ನು ನಾನೇ ರೂಪಿಸಿಕೊಳ್ಳಬೇಕು, ನನ್ನ ಕನಸುಗಳನ್ನು ನನಸು ಮಾಡಿಕೊಳ್ಳಬೇಕು ಎಂಬ ಹಠ ಈಗ ನನ್ನಲ್ಲಿದೆ. ಕಳೆದು ಹೋದ ಕಹಿ ನೆನಪುಗಳನ್ನು ಮರೆತು ಭವಿಷ್ಯದಲ್ಲಿ ನನ್ನನ್ನು ಗೌರವಿಸುವ, ನನ್ನ ಮೌಲ್ಯಗಳನ್ನು ಅರ್ಥ ಮಾಡಿಕೊಳ್ಳುವ ನಿಜವಾದ ಸಂಗಾತಿ ಸಿಗಬಹುದು ಎಂಬ ಸಣ್ಣ ಭರವಸೆಯೊಂದಿಗೆ ನನ್ನ ಹೊಸ ಜೀವನದ ಹಾದಿಯನ್ನು ಮುಂದುವರಿಸುತ್ತಿದ್ದೇನೆ. ಧನ್ಯವಾದಗಳು.